ಪೂಜೆ ಎಲ್ಲ ಮುಗಿಸಿದೀವಿ ಇವಾಗ. ಆಂಟಿ ಜೋರಾಗಿ ಹೇಳಿ. ಅಂತ ಹೇಳ್ತಾ ಇದ್ದೀನಿ. ಇದೆ ಇಲ್ಲಿ ಇದು ಹಾರನೆ ಹೂವಿನ ಸಂತೆ ಬಂತು. ಹೂವಿನ ಸಂತೆ ಕರ್ಕೊಂಡು ಹೋಗ್ಬೇಕಂತೆ ಸಂಜೆ. ಅದ್ರ ಮೇಲೆ ನಾನು ಹೂವಿನ ಸಂತೆಗೆ ಬಂದಿರೋ ಇಲ್ಲಿದೆ ಮಲ್ಲಿಗೆ ಹೂವು. ನೋಡ್ತಾ ಇದ್ದೀನಿ ನಾನು ನಿಲ್ಸಕ್ಕೆ ಎಷ್ಟು ಅಂತಿ ಮಾರು ಮಲ್ಲಿಗೆ ಹೂವು? 100 ರೂಪಾಯಿ 150 ಮಾರು. ಇದು ಮಳನೆ 100 ರೂಪಾಯಿ, ಅದು 100 ರೂಪಾಯಿ ಮಾರು. ನಿಮ್ ಹೊಟ್ಟೆ ಒಳಗೆ ಹೋಗಿ ಒಂಥರ ಅನಿಸ್ತೈತೆ. ಇನ್ನೂ ದೊಡ್ಡದು ಬೇಕಾ? ಒಂಚೂರು ಇದೇ ಕೊಟ್ಟಿದ್ವಲ್ಲಮ್ಮ ಬೇವು ಬೆಲ್ಲ. ಇವಾಗ ನಾನು ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಕೈ ಮುಕ್ಕೊಂಡು ಬನ್ನಿ ಮಮ್ಮಿ ಹೋಗಿ ಇರಿಮ್ಮ, ಇವರು ಕೈ ಮುಕ್ಕೊಂಡು ಬರ್ಲಿ. ಅವಾಗೆಲ್ಲ ಕಹಿ ತಿನ್ಬೇಕಾದ್ರೆ ಉದ್ದೆ ಬಿಡ್ತಿದ್ವಿ. ನಮಗೂ ಆಯ್ತಾನೆಲ್ಲ ತಿನ್ನಕ್ಕೆ. ಚೆನ್ನಾಗಿ ತಿನ್ಬೇಕು ಒಳ್ಳೇದು. ಸರಿ ತಾಯಿ, ಸರಿಯೋ ಸರಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರ ಇಷ್ಟಾರ್ಥ ನೆರವೇರಲಿ ಅಂತ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿದ್ದೀವಿ. ಇವಾಗ ಹಬ್ಬದ ಸ್ಪೆಷಲ್ ಎಲ್ಲ ಇನ್ನೂ ರೆಡಿ ಆಗ್ತಾ ಇದೆ. ಸೊ ಅದೆಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನೆನ್ನೆ ಮೈಸೂರಿಗೆ ಸುಮ್ಮನೆ ಹಾಗೆ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದು. ಅದು ಸಡನ್ನಾಗೆ ಪ್ಲ್ಯಾನ್ ಆಗಿತ್ತು. ಹಾಗೆ ನಮ್ಮ ಮೈಸೂರಲ್ಲಿ ನಮ್ಮ ಕಸಿನ್ ಇದ್ದಾರೆ, ನಮ್ಮ ಆಂಟಿ ಮನೆಗೆ ಹೋಗಿದ್ವಿ ಮಾತಾಡ್ಸ್ಕೊಂಡು ಬರೋಣ ಅಂತ. ಸುಮ್ಮನೆ ಹಾಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಆದರೆ ಹೆಂಗಾಯಿತು ಅಂದರೆ ಅವರು ನಮ್ಮ ಮನೆಗೇ ಕರ್ಕೊಂಡು ಬರೋ ಥರ ಆಗೋಯಿತು. ಸೊ ಇಲ್ಲೇ ಹಬ್ಬ ಮಾಡೋಣ ಬನ್ನಿ. ಅವರು ಎಲ್ಲ ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಆಂಟಿ ಮತ್ತು ನಮ್ಮ ತಂಗಿ ಬಂದಿದ್ದಾರೆ. ಇನ್ನೊಬ್ರು ತಂಗಿ ಮತ್ತು ನಮ್ಮ ಅಂಕಲ್ ಅವರು ಬರ್ತಾರೆ ಇನ್ನೇನು. ಅವ್ರು ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಸೊ ಅಲ್ಲೇ ಉಳ್ಕೊಂಡ್ರು ನೆನ್ನೆ. ಇವಾಗ ಅವರು ಜಾಯಿನ್ ಆಗ್ತಾರೆ. ಇಲ್ಲಿ ಒಡೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ವೆಜಿಟೇಬಲ್ ಪಲಾವ್ ನಮ್ಮ ಆಂಟಿ ಮಾಡಿರೋದು. ಇಲ್ಲಿ ಪಾಯಸಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈ ಕಡೆ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗಿದೆ. ಒಬ್ಬಿಟ್ಟಿಗೆ. ಸೊ ಇವಾಗ ನಾವು ಬಾತು ಮತ್ತೆ ವಡೆ ತಿಂತಾ ಇದ್ದೀವಿ. ಇದು ಆಪ್ತಮಿತ್ರ ಪಾರ್ಟ್ 3 ಇದು ಹಾಕು ಅವರದ್ದು. ಅರೆ ನೀವು ಎದುರ್ಕೋತೀರಾ पड़ोसियों को बताना पड़ेगा कि आप भी घुस कर मार सकते हैं। देश के लिए जान जाती भी है तो शहादत है। ನೀವು ಕೇಳಿಸ್ಕೊಳ್ಳಿ ಏನಾಗಿದೆ ಅಂತ ಕೇಳಿ. ಅಲ್ಲ ಹೇಗುಂಟು? ಚೆನ್ನಾಗಿದೆ.
KGF 2. ನಮ್ಮನೆಯ ಹಬ್ಬದ ಊಟ. ಸೊ ಏನೇನು ಮಾಡಿದ್ದಾರೆ ಸ್ಪೆಷಲ್ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಫಸ್ಟ್ ಇದು ಕಡಲೆಬೇಳೆ ಒಬ್ಬಿಟ್ಟು ಮಾಡಿದ್ದಾರೆ. ಇದ್ರ ಜೊತೆಗೆ ಕಾಯಿ ಹಾಲಿದೆ, ಅದನ್ನ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಮತ್ತೆ ಇದು ವೆಜಿಟೇಬಲ್ ಪಲಾವ್, ಅದಕ್ಕೆ ಮೊಸರು ಗೊಜ್ಜು. ಇಲ್ಲಿ ವೈಟ್ ರೈಸ್ ಮತ್ತೆ ನುಗ್ಗೆಕಾಯಿ ಸಾಂಬಾರ್, ಅದಕ್ಕೆ ಬೀನ್ಸ್ ಪಲ್ಯ ಮಾಡಿದ್ದಾರೆ. ಮತ್ತೆ ಹಪ್ಪಳ, ಉಪ್ಪಿನಕಾಯಿ, ಲಾಸ್ಟಲ್ಲಿ ಇದು ಶೇವ್ಗೆ ಪಾಯಸ ಮತ್ತೆ ವಡೆ. ಎಲ್ಲನೂ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೆ ಆಗಿದೆ ಅಂತ ಅಂದ್ಬಿಟ್ಟು. ಫಸ್ಟು ನಾನು ಒಬ್ಬಟ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಒಬ್ಬಟ್ಟಿಗೆ ಕಾಯಿ ಹಾಲು ಜೊತೆ ಕಾಂಬಿನೇಷನ್. ಸೊ ಅದು ಅಲ್ಲಿದೆ, ನಾನು ಪ್ಲೇಟಲ್ಲಿ ಇಟ್ಕೊಂಡಿಲ್ಲ. ಸಖತ್ತಾಗಿದೆ, ಕಾಯಿ ಹಾಲಂತೂ ಸಖತ್ತಾಗಿದೆ ನಿಜವಾಗ್ಲು. ಒಬ್ಬಿಟ್ಟು ಚೆನ್ನಾಗಿದೆ. ಮತ್ತೆ ನೆಕ್ಸ್ಟ್ ಏನು ಟ್ರೈ ಮಾಡೋದು? ಪಲಾವ್. ಚೆನ್ನಾಗಿದೆ. ಇದು ವೆಜಿಟೇಬಲ್ ಪಲಾವ್ ನಮ್ಮ ಆಂಟಿ ಮಾಡಿದ್ದು, ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ. ನೆಕ್ಸ್ಟು ವಡೆ ಪಲ್ಯ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ. ಮತ್ತೆ ನನ್ನ ಫೇವ್ರೆಟ್ ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ದಾರೆ ನಮ್ಮ ಮಮ್ಮಿ ಏನು ಅಂತ ಹೇಳಿ. ನುಗ್ಗೆಕಾಯಿ ಸಾಂಬಾರ್ ನಿಜ ಚೆನ್ನಾಗಿದೆ, ಸಖತ್ತಾಗಿದೆ. ನಮ್ಮಣ್ಣ ವಡೆ ಮಾಡಿರೋದು ನುಗ್ಗೆಕಾಯಿ ಸಾಂಬಾರ್ ಅಂತೂ ಸಖತ್ತಾಗಿದೆ, ವಡೆನೂ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಸೊ ಇವತ್ತಿನ ನಮ್ಮ ಹಬ್ಬದ ಊಟದ್ದು ಕ್ರೆಡಿಟ್ಸ್ ಎಲ್ಲ ನಮ್ಮ ಮಮ್ಮಿ ಮತ್ತು ನಮ್ಮ ಆಂಟಿಗೆ. ಅವರಂತೂ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಅದು ಇದು ಮಾಡ್ತಾನೆ ಇದ್ದಾರೆ. ಇದು ರೆಸ್ಟ್ ತಗೊಂಡೆ, ಅವರು ಏನು ಟೇಸ್ಟ್ ಮಾಡ್ತೇನೆ. ಸೊ ಇವಾಗ ನಾವೆಲ್ಲ ಊಟ ಮಾಡಿ, ಇದು ನಮ್ಮ ಹಬ್ಬದ ಊಟ. ನಿಮ್ಮನೆ ಹಬ್ಬದ ಊಟ ಹೆಂಗಿತ್ತು, ಏನೇನು ಸ್ಪೆಷಲ್ ಮಾಡಿದ್ರಿ ಅಂತ ನನಗೆ ತಿಳಿಸಿ. ಗೆಸ್ಟ್ ಇವಾಗ ಬಂದಿದ್ದಾರೆ ನಮ್ಮ ಮನೆಗೆ ಹಬ್ಬ ಊಟ ಮಾಡಕ್ಕೆ. ಹೆಂಗಿದೆ ಊಟ, ಹಬ್ಬದ ಊಟ? ಮಧುಮಿತಾ ಚೆನ್ನಾಗಿದೆ. ಚೆನ್ನಾಗಿದೆ. ನೀವು ಮಾಡಿದ? ನಾವು ಮಾಡಿಲ್ಲ. ಚೆನ್ನಾಗಿ ಮಾಡಿದ್ದೀರ ಚಿತ್ರಕ್ಕ. ಹೌದಾ? ಫುಲ್ ಹೊಟ್ಟೆ ಹಸ್ಕೊಂಡು ಬಂದಿದ್ದೀವಿ, ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಈಗ ಹಬ್ಬದ ಊಟ ಹೊಟ್ಟೆ ಹಸಿದಾಗ ತಿಂದ್ರೆ ಆಹಾ ಸ್ವರ್ಗ. ಆಂಟಿ ಜೋರಾಗಿ ಹೇಳಿ. ಹಾಗೆ ಆಯ್ತು, ನೆಮ್ಮದಿ ಎಲ್ಲ ಕೊಡಲಿ, ಒಳ್ಳೇದಾಗಲಿ, ರಾಣಿ ಥರ ಅವ್ರು ಹೇಳಲ್ಲ. ಏಕೆ ಅವ್ರಂಗೆ ನಾನು ಹಿಂತಿರುಗಿಸ್ತೆ ಅಂತ ನಾನು ಅನ್ಕೊಂಡೆ. ಹಾ ಕಾರೆಲ್ಲ ಫುಲ್ ಕ್ಲೀನ್ ಆಗ್ಬಿಟ್ಟೈತೆ. ಗಲೀಜ್ ಮಾಡಬೇಡಿ. ನಾವೇನು ಗಲೀಜ್ ಮಾಡಕ್ ಸಾಧ್ಯ ಆಗಿಲ್ಲ. ಆಗೈತೆ, ನಿಮ್ ಕೈಲಿ ವರ್ಸಿಸ್ತೀನಿ. ಎಲ್ಲಾನು ನೀಟಾಗಿ ಕೂಸ್ಕೊಂಡು ರೆಡಿಯಾಗಿ ಬಂದಿದೀವಿ. ಕೂಸ್ತೀನಿ ನಿನ್ನ ಎಲ್ಲ ಮಾಡಿದ್ರೆ ನನ್ನ ಜೊತೆ ಕೂತಾಗ. ಇಲ್ಲ ಮಾಡು.
ಚೆನ್ನಾಗಿ ಬೋರ್ವೆಲ್ ಹೊಡಿತೀರ ನೋಡಿ ನಗು ಅದು ಪಾಚ ಅಂತ ಗೊತ್ತಾಗಿಲ್ಲ. ಚಾರ ಬುಂಡಿ ತರ ಫ್ರೆಂಡ್ಸ್ ಕಿಡ್ಡು ಜಾರ ಹೊಡಿತೀರ ಸ್ಕಿಡ್ ಹೊಡಿತೀವಿ. ಮದುವೆ ವಿಡಿಯೋ ಮಾಡಿಲ್ಲ ಅದು. ಹೇಳಿ ಓಕೆ, ಇವಾಗ ನಾವು ನಮ್ಮ ಮನೆ ಹತ್ರ ಇರೋ ಚಾಮುಂಡೇಶ್ವರಿ ದೇವಸ್ಥಾನ, ಹಾಗೆ ಬೆಳಿಗ್ಗೆ ಬರೋಕ್ಕಾಗಿಲ್ಲ. ಸೊ ಹಾಗೆ ಎಲ್ಲ ನಮ್ಮ ಕಸಿನ್ಸ್ ಎಲ್ಲ ಇವಾಗ ಸಂಜೆ ಬಂದು ಹಾಗೆ ಸಂಜೆ ಹೋಗೋಣ ಅಂತ ಇವಾಗ ಬಂದಿದ್ವಿ. ಓಕೆ, ಇವಾಗ ನಾವು ರಾತ್ರಿ ಊಟ ಮಾಡ್ತಾ ಇದ್ವಿ. ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಇವಾಗ ರಾತ್ರಿ ಊಟ ಮಾಡ್ತಾ ಇದ್ವಿ. ಮಾಡ್ಬಿಟ್ಟಿರೋದಂತೆ ಅದನ್ನ ಮಾತ್ರ ಹಾಕ್ಬೇಡಿ ಚಿತ್ರಕ. ಎಲ್ಲರೂ ನೋಡ್ಬೋದು. ನೋಡ್ತೀರಾ? ನಾವೆಲ್ಲ ತಿಂಡಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಏನಿದು ಈ ತರ? ನೀವು ಹಿಂಗೇನೆ ಬೆಂಗಳೂರು ಹೊರಟದಂತನಾ ರೆಡಿ ಆಯ್ತಿರೋದು ಅಥವಾ ಮನೇಲಕ್ಕ ಬಟ್ಟೆನ ಇದು? ಹೌದಾ, ಸರಿ ಆಯ್ತು, ಎಲ್ಲ ಆಯ್ತಿದೆ ರೆಡಿ. ಇನ್ನು ಗೀರೆಸ್ ಒಂದಾದ್ರೆ ಆಯ್ತು. ನೀವು ರೆಡಿ ಆಯ್ತಿದ್ದಾರೆ ನೋಡಿ, ಈ ತರ ರೆಡಿ ಆದ್ರು ಬೇಕು ರೆಡಿಯಾಗಿ. ಗೀರೆಸ್ ಒಂದಾಗಬೇಕು, ಕಬಾಬ್ ಆಗ್ತಿದೆ. 50 ಜನಕ್ಕೆ ಆಗ್ಬಿಡಿ ಸರ್ ಅಂತ ಎಷ್ಟಾಯ್ತು ನಡೆಯದ್ರ ಬಾಕಿ ಗುರು ಅಂಗಡಿ ಎಲ್ಲ ಇವತ್ತು ಏನೇ ಅಂಗಡಿ ತೆಗೆದ್ರು ನಾಳೆನೆ ತೆಗಿಯೋದು. ಇವತ್ತೆಲ್ಲ ಲೇಡೀಸು ಅಂತ ಹೇಳ್ತಾ ಇದ್ದೀನಿ. ಇವತ್ತು ಮಂಗಳವಾರ, ನಮ್ಮಲ್ಲಿ ನಾವು ಇವತ್ತು ಹೊಸ ಅಡುಗೆ ಮಾಡ್ತಾ ಇದ್ವಿ. ಯೂಶಲಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಮಾಡ್ತಾರೆ ಅದನ್ನ. ಅಂದರೆ ನಾವು ನಮ್ಮನೇಲಿ ನಾನ್ ವೆಜ್ ತಿನ್ನೋಣ ಮಂಡೇ, ಸೊ ಹಾಗಾಗಿ ಟ್ಯೂಸ್ಡೇ ಮಾಡೋಣ ಅಂತ ಎಲ್ಲ ಇವತ್ತು ಮಾಡ್ತಾ ಇದ್ದೀವಿ. ಟೈಮ್ 1:30 ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ. ಸೊ ಇವಾಗ ಏನು ಮಾಡ್ತಾರೆ, ಕಬಾಬ್ ಎಲ್ಲ ಮಾಡ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಇನ್ನು ಊಟ. ಸೊ ಒಳಗಡೆ ಎಲ್ಲ ಅಡುಗೆ ಮಾಡಿ
ಏನೆಲ್ಲ ರೆಡಿ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಗೀ ರೈಸ್ಗೆ ರೆಡಿ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕಬಾಬ್ ಆಗ್ತಾ ಇದೆ. ಆಲ್ರೆಡಿ 1 ರೌಂಡ್ ಕಬಾಬ್ ಮಾಡಿದ್ದಾರೆ ಇಲ್ಲಿ. ಮತ್ತೆ ಇದು ಮಟನ್ ಅನ್ಸುತ್ತೆ, ಚಿಕನ್. ಓಕೆ, ಇದು ಚಿಕನ್ ಗ್ರೇವಿ ಮಾಡಿದ್ದಾರೆ. ಚಿಕನ್ ಅಲ್ಲಿ ಚಿಕನ್ ಕಬಾಬ್ ಮತ್ತೆ ಚಿಕನ್ ಗ್ರೇವಿ, ಮಟನ್ ಸಾರು ಮಾಡಿದ್ದಾರೆ. ಇದು ಮಟನ್ ಸಾಂಬಾರ್. ಏನ್ ಮಾಡ್ತೀರಾ ಚೈತ್ರಕ್ಕ? ನಾನು ಚಿಕನ್ ಆಗಿದೆ, ಅದು ಹೆಂಗಾಗಿದೆ ಅಂತ ಟೇಸ್ಟ್ ಮಾಡ್ಬೇಕಂತೆ. ಹಾಗೆ ಟೇಸ್ಟ್ ಮಾಡ್ತಾರೆ. ಇಲ್ಲ, ಒಂದೊಂದು ಪೀಸ್ ಹಾಕೊಂಡು. ಚರ್ಬಿ ಇಲ್ಲ ಅಲ್ವಾ? ಯಾರ ಹತ್ರ ಎಲ್ಲಿ ತರಲೆ ಮಾಂಸ? ನಾನು 17 ಫಸ್ಟ್ ನಾಟಕ ಬೇಡ ನನ್ನ ಹತ್ರ. ಹಂಗೆ ಹೇಳು, ನಿಜ ಹೇಳಬೇಕು. ಚರ್ಬಿ ಇರೋ ನಿಮಿಷ. ಚಿಕನ್ ಅಂದರ ರೆಸಿಪಿ ಗಾಳಿ ಆಗಿದೆ. ಚಿಕನ್ ಮಾಮೂಲಿ ತರ ಅನಿಸ್ತದೆ. ಇದು ಚಿಕನ್ ಗ್ರೇವಿ. ಮಟನ್ ಟೇಸ್ಟ್ ಮಾಡ್ತೀನಿ. ಹಾ, ಬಿಸಿ. ಮಟನ್ ಚೆನ್ನಾಗಿದೆ. ಅಂತನಾ? ಈಗಲೂ ಮಾತಾಡ್ಬೋದೇನಿಲ್ಲ. ಇಲ್ಲಿ ಅಂಕಲ್ನ ತೋರಿಸು. ಅಂಕಲ್ ಬಂದಿದ್ದಾರೆ. ಹೇಳಿ, ನೀವು ಹೇಳಿ. ನಿನ್ನೆ ಬೇಡ 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 ಹೋದ್ರು. ಹೇಳಿ. ನಿನ್ನೆ ಹೋಗ್ಬಿಡಿ ಅಂಕಲ್, ಇರಿ ಅಂತ ಅಂದ್ರು. ಎಲ್ಲರೂ ನಮ್ಮ ಆಂಟಿನೂ ರೆಡಿ ಆಗಿದ್ರು ಬಟ್ಟೆ ಎಲ್ಲ ಹಾಕೊಂಡು. ಅಲ್ಬಿನೋ ಮಾಡ್ತಿರೋರಂತೂ ಫುಲ್ ಹೋಗ್ತೀನಿ ಅಂತಿದ್ರು. ಇನ್ನೊಬ್ರಿಗೆ ರಜಾ ಇತ್ತು, ಸಂಜುಗೆ ರಜಾ ಇತ್ತು. ಸೊ ಅವಳು ಸೈಲೆಂಟ್ ಆಗಿದ್ಲು. ಅವಳೇನು ಕಿರಿಕ್ ಮಾಡಿಲ್ಲ. ಇವ್ರು 3 ಜನನೇ. ಅದ್ರಲ್ಲಿ ಅಂಕಲ್ ಹೋದ್ರು. ಮತ್ತೆ ಇವತ್ತು ಪುನಃ ಬಂದಿದ್ದಾರೆ. ಅದು ಚೆನ್ನಾಗೈತೆ. ಯಾಕು ಒಂದ್ಸತಿ ನೋಡೋಣ. ಯಾವ್ದು ಬೇಕು ಅದನ್ನೇ ಫೋರ್ಸ್ ರಿಮೋಟ್ ಯಾರ ಕೈಲಿದ್ದ? ಚೆನ್ನಾಗೈತೆ ಅದು ಫಿಲಮು. ಆಗಿನ ಕಾಲದಲ್ಲಿ ಹೆಂಗಿತ್ತಂತ ಹೆಂಗೆ ಕೇಳ್ಕೊತೀರಾ ನೀವು? ಓ ಭಾರಿ ರಾಷ್ಟ್ರಗೀತೆ ಆಯ್ತು ನ್ಯಾಷನಲ್ ಅಂತ. ನನಗೆ ಫಸ್ಟ್ that's all in this today's vlog. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. See you all in the next vlog. Until then, take care and thank you for watching.